2016ಕ್ಕೆ ವಿದಾಯ ಹೇಳಿ 2017 ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ರೆಡಿ ಆಗಿದೆ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಬೆಂಗಳೂರಲ್ಲಿ ಇನ್ನಿಲ್ಲದ ಸಿದ್ಧತೆ ಭರದಿಂದ ಸಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಪಡ್ಡೆ ಹೈಕ್ಲ ಫೇವರೇಟ್ ಸ್ಪಾಟ್ ಆಗಿದ್ದು ಈಗಾಗಲೇ ಪಬ್, ರೆಸ್ಟೋರೆಂಟ್ಗಳು ಝಗಮಗಿಸುತ್ತಿವೆ. ನ್ಯೂ ಇಯರ್ಗೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ. ಸೆಲೆಬ್ರೇಷನ್ಗೆ ಸಿದ್ಧವಾಗಿದೆ ಬ್ರಿಗೇಡ್ ಅಂಡ್ ಎಂಜಿ ರೋಡ್. ಭರ್ಜರಿ ತಯಾರಿಯಲ್ಲಿ ಮುಳುಗಿವೆ ರೆಸ್ಟೋರೆಂಟ್ಸ್. ಹೊಸ ವರ್ಷ ಅಂದ್ರೆ ಸಾಕು, ಉದ್ಯಾನ ನಗರಿಯ ಯುವಕ ಯುವತಿಯರನ್ನ ಬಹುವಾಗಿ ಸೆಳೆಯೋದೆ ಬೆಂಗಳೂರಿನ ಬ್ರಿಗೇಡ್ ಮತ್ತು ಎಂಜಿ ರೋಡ್ಗಳು. ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಲ್ಯಾವೆಲ್ಲಿ ರಸ್ತೆ, ಯುಬಿ ಸಿಟಿ, ಕನ್ನಿಂಗ್ಹ್ಯಾಮ್ ರಸ್ತೆಗಳು ಭರ್ಜರಿ ತಯಾರಿ ನಡೆಸುತ್ತಿವೆ. 3-4 ದಿನಗಳು ಬಾಕಿ ಇರುವಂತೆ ನೂರಾರು ಪಬ್ಗಳ ಬುಕ್ಕಿಂಗ್ ಈಗಾಗಲೇ ಭರ್ತಿಯಾಗಿದೆ. ಪಬ್ಗಳ ಮೇಲೆ ಪ್ರಭಾವ ಬೀರಿಲ್ಲ ನೋಟ್ ಬ್ಯಾನ್. ನ್ಯೂ ಇಯರ್ಗಾಗಿ ನಗರದ ಸುತ್ತಮುತ್ತಲಿನ ರೆಸಾರ್ಟ್ಗಳು ಡಿಸೆಂಬರ್ 31ರ ರಾತ್ರಿಯಿಂದ ಜನವರಿ 1ರ ಸಂಜೆಯವರೆಗೆ ಪ್ಯಾಕೇಜ್ ಯೋಜನೆಗಳನ್ನು ಮಾಡಿ ಬುಕ್ಕಿಂಗ್ ಕಾಯ್ದಿರಿಸಿಕೊಂಡಿವೆ. 3,000 ರಿಂದ 4,000 ರೂಪಾಯಿ ನಿಗದಿಪಡಿಸಿದ್ದು ಹಲವು ಕಂಪನಿಗಳ ಉದ್ಯಮಿಗಳು ಈಗಾಗಲೇ ಬುಕ್ ಮಾಡುವಲ್ಲಿ ಉತ್ಸುಕರಾಗಿದ್ದಾರೆ. ಈ ಬಾರಿಯ ನೋಟ್ ಬ್ಯಾನ್ ಪಬ್ಗಳ ಮೇಲೆ ಯಾವುದೇ ಪ್ರಭಾವ ಬೀರಿಲ್ಲ ಅಂತ ಪಬ್ ಮಾಲೀಕರು ತಿಳಿಸಿದ್ದಾರೆ. ವರ್ಷದ ಹಣ ಪ್ರಾಬ್ಲಮ್ ಆಗಿದೆ, ಮೇ ಬಿ 31 ಸ್ವಲ್ಪ ಗೆಟ್ ಲಿಟಲ್ ಲೋ ಅಂತ ಅನ್ಬೋದಾಯಿತು. ಬಟ್ ಇವಾಗಿನ ಇಂಟ್ರೆಸ್ಟನ್ನು ಲೆಕ್ಕ ಹಾಕಿದರೆ 31 ಜಾಸ್ತಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಏನಂತ ಅಂದರೆ ಸ್ವೈಪ್ ಮಾಡಲಿಕ್ಕೆ ಕಾರ್ಡ್ಗಳಿದ್ದಾವೆ, ಸೊ ಆನ್ಲೈನ್ ಬುಕ್ಕಿಂಗ್ ಇದೆ. ಯಾವುದೇ ಜನಗಳು ಆನ್ಲೈನ್ ಬುಕ್ಕಿಂಗ್ ಮಾಡೋದ್ರಿಂದ ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ಗಳಿರುತ್ತೆ. ಜೊತೆಲಿ ಏನಂತ ಅಂದರೆ ಇಲ್ಲಿ ಬಂದರೂ ಆನ್ಲೈನ್ ಅವರಿಗೆ ಕ್ಯಾಶನ್ನು ನಗದನ್ನೇ ಕೊಡಬೇಕು ಅನ್ನೋ ಒಂದು ಅವಶ್ಯಕತೆ ಇರಲ್ಲ. ಈ ವರ್ಷ ಮಧ್ಯರಾತ್ರಿ 1 ಗಂಟೆಯವರೆಗೆ ಪಬ್ಗಳನ್ನು ತೆರೆಯಲು ಪೊಲೀಸರು ಅನುಮತಿ ನೀಡಿದ್ದಾರೆ. ಹೀಗಾಗಿ ಸಂಭ್ರಮಾಚರಣೆ ಮತ್ತಷ್ಟು ರಂಗೇರಲಿದೆ. ಒಟ್ನಲ್ಲಿ ಈಗಾಗಲೇ ರಿಸರ್ವ್ ಆಗಿರುವ ಬಹುತೇಕ ಪಬ್ಗಳು ಗುಂಡು ಪ್ರಿಯರ ಮತ್ತೇರಿಸಲು ಸಿದ್ಧವಾಗಿದೆ. ಬೆಂಗಳೂರಿನಿಂದ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.